ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್. ನಿಮ್ಮ ಮನೆ ಮಗಳು ವಾಸಂತಿ. ಮೈ ಓಪ್ ಎಲ್ಲ ಸಕ್ಕತ್ತಾಗಿದ್ದೀರಾ ಅಂತ. ನಾನು ಸೂಪರ್ ಆಗಿದ್ದೀನಿ ನೋಡಿ. ಇಲ್ಲಿ ನೈಟು ಮಳೆ ಎಷ್ಟು ಊದಿದೆಯೋ ಏನೋ ನಂಗೆ ಗೊತ್ತಿಲ್ಲ. ಮಾತ್ರ ಸಿಕ್ಕಾಪಟ್ಟೆ ಗಾಳಿ ಅನಿಸುತ್ತೆ. ತೆಂಗಿನ ಗರಿ ಹೆಂಗೆ ಬಿದ್ದಿದೆ ನೋಡಿ. ಯಾವಾಗಲೂ ಇಲ್ಲೇ ಬಂದು ನಮ್ಮ ಏಮೂನ್ ನಾವು ನನ್ನ ಎಲ್ಲ ಸಾಕಮ್ಮ ಎಲ್ಲ ಇಲ್ಲೇ ಕುತ್ಕೋತಿದ್ದೋ. ಪುಣ್ಯ ಯಾವಾಗ ಬಿದ್ದಿಲ್ಲ. ನೆನೆ ನೈಟು ಹಿಂಗೆ ಸೋಗಿನ ಗರಿ ಎಲ್ಲ ಬಿದ್ದೋಗ್ಬಿಟ್ಟಿದೆ. ನಾವಿದ್ದಾಗ ಏನಾದ್ರು ಬಿದ್ದೋಗ್ಬಿಟ್ಟಿದ್ರೆ ತಲೆ ಮೇಲೆ ಬಿದ್ದುಬಿಡೋದಲ್ವ. ಬನ್ನಿ ಇವತ್ತಿನ ಡೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬ ದಿನ ಆಗಿದೆ ಡೇ ಬ್ಲಾಗ್ ಹಾಕಿ. ನಾನು ಒಂದೊಂದ್ಸಲ ತುಂಬ ಬೇಜಾರಾಗುತ್ತೆ. ಅಯ್ಯೋ ಎಷ್ಟು ಮಾಡಿದ್ರು ಇಷ್ಟೇ ಅಲ್ಲ ಅಂದ್ಬಿಟ್ಟು ಅದಕ್ಕೆ ಡೇ ಬ್ಲಾಗ್ ಮಾಡಿಲ್ಲ. ಇವತ್ತು ಬೆಳಗ್ಗೆನೇ ಡೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫುಲ್ ಚೆನ್ನಾಗೇ ಉಯ್ದಿದೆ ಅನಿಸುತ್ತೆ. ಮಳೆನೂ ಇನ್ನೂ ಬರ್ತಲೇ ಇದೆ, ತಿಣುಕ್ತಲೇ ಇದೆ ಸೋನೆ ಥರ. ಅದಕ್ಕೆ ಲೇಟ್ ಆಗೋಯ್ತು ಎದ್ದೇನೆ. ಕಾಲೇ ನೀರೆಲ್ಲ ಚೇಂಜ್ ಆಗಿದೆ ನೋಡಿ. ಮಳೆ ನೀರೆಲ್ಲ ಬಂದು ಕೇಳಿಸ್ಕೊಳ್ಳಿ. ಇನ್ನೂ ಬರ್ತಲೇ ಇದೆ. ಈಗ ಇದೊಂಚೂರು ಕ್ಲೀನ್ ಮಾಡಿಬಿಡ್ತೀನಿ. ಸೋಗಿನ ಗರಿ ಎಲ್ಲ ಫುಲ್ ಬಟ್ಟೆ ಒಣಾಕೋ ಇದ್ರ ಮೇಲೆಲ್ಲ ಬಿದ್ದುಬಿಟ್ಟಿದೆ. ತಂತಿ ಮೇಲೆಲ್ಲ ಮತ್ತು ಅಲ್ಲಿ ವೈರ್ ಮೇಲೆಲ್ಲ ಬಿದ್ದಿದೆ. ಅಲ್ಲಿ ಬಗ್ಬಿಟ್ಟಿದೆ ಅಡಿಕೆ ಸಸಿ ಗಾಳಿಗೆ. ಮರನೇ ಬಗ್ಗಿದೆ. ಎಷ್ಟರ ಮಟ್ಟಿಗೆ ಗಾಳಿ ಬಂದಿರ್ಬೋದಲ್ವಾ. ಸ್ಕೂಲ್ಗೆ ಹೊರಟೆ, ಕರೆಂಟು ಬರಲೇ ಇಲ್ಲ. ಸರಿ ಅಂದ್ಬಿಟ್ಟು ಪುಳಿಯೋಗರೆ ಮಾಡಿಕೊಂಡು ನನಗೆ ತಿನ್ನಿಸ್ಕೊಂಡು ನಾನು ಹೊರಟು. ಮಳೆ ಬರ್ತಿತ್ತಲ್ಲ, ರಜಾ ಗೀಜಾ ಕೊಡ್ತಾರೇನೋ ಅಂತ ಕಾಯಿದೆ. ರಜಾ ಏನು ಕೊಡಲಿಲ್ಲ ನೋಡಿ. ಹುಡುಗ ರಜಾ ಅದೇನು ಮಣ್ಣು ಏನು ಮಾಡೋಕ್ಕೆ? ಮಳೆ ಹೊಡಿತು ಏನು ಕೇಳ್ತೀರಾ ನೀವು. ಕಾಣಿಸ್ತಾ ಇಲ್ಲ. ಫುಲ್ ಕರೆಂಟ್ ಎಲ್ಲ ಹೊಟ್ಟೋಯ್ತು. ಫ್ರಿಜ್ದು, ವಾಷಿಂಗ್ ಮಿಷಿನ್ದು ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ. ಸುಟ್ಟೋದ್ರೆ ತರೋಕ್ಕಾಗುತ್ತಾ ಪುನಃ? ಆಲೇ ಒಂದ್ಸಲ ಫ್ರಿಜ್ಜೆಲ್ಲ ಸುಟ್ಟೋಗಿ ರೆಡಿ ಮಾಡಿಸಿದ್ದೀವಿ ನೋಡಿ. ಎಲ್ಲ ಕಡೆನೂ ದೀಪ ಹಚ್ಚಿದ್ದೀವಿ. ಎಲ್ಲ ನಮ್ಮನೆ ಕೊಬ್ಬರಿ ಎಣ್ಣೆಯಲ್ಲೇ ಮಾಡಿಸಿರೋದು. UPS ಇತ್ತು, UPS ಹಾಳಾಗ್ಬಿಟ್ಟಿದೆ. ಬೇಡ ಅದು ಅಂದ್ಬಿಟ್ಟು ಕೈ ಎಣ್ಣೆ ದೀಪ ದೊಡ್ಡ ತೊಗೊಬಂದಿದ್ದೀನಲ್ಲ, ದೀಪ ಹಚ್ಚಿದ್ದೀನಿ. ಕರೆಂಟ್ ಬರುತ್ತೆ ಅನಿಸುತ್ತೆ. ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಮಕ್ಳಿಗೂ ಕೂತವರಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ. ಕತ್ಲೆ ಮನೇಲಿ ಇವಾಗ ಕಾಣಿಸ್ತಿದೆ. ಅಡುಗೆ ಮನೇಲಿ ಹಾಲ ಕಾಯಕ್ಕಿಟ್ಟು ಬಂದಿದೆ. ಆಫ್ ಮಾಡಿಬಿಡ್ತೀನಿ. ಏಮೋ ಅಲ್ಲಿ ಅಕ್ಕನ ಮನೆ ಇದ್ದ, ಹೋಗಿ ಕರ್ಕೊಬಂದೆ ಮಳೆ ಬರೋಷ್ಟರೊಳಗಡೆ. ಇಲ್ಲ ಅಂದಿದ್ರೆ ನೆಂದೋಗ್ಬಿಡವು. ಇನ್ನೂ ಏನು ಟೈಮ್ ಆಗಿಲ್ಲ. ಸೆಲ್ಫಿ ಆನ್ ಮಾಡಿದ್ರೆ ಹೊರಟೆ ಹೋಗುತ್ತೆ, ಕಾಣಲ್ಲ ನೋಡಿ. ಇನ್ನೂ ಬರ್ತಲೇ ಐತೆ. ಏನು ಮಿಂಚು ಅಂತೀರಾ, ಏನು ಸಿಡ್ಲು ಅಂತೀರಾ? ನೀವು ಕೇಳಿಸ್ಕೋಬೇಕಿತ್ತು ನೀವು. ಫ್ರಿಜ್ಜಿನ ಸ್ವಿಚ್ಚು, ವಾಷಿಂಗ್ ಮಿಷಿನ್ ಸ್ವಿಚ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ನೋಡಿ. ಏನು ಮಾಡ್ತಾಯಿದ್ದೀಯಪ್ಪ ಕತ್ಲೆ ಮನೇಲಿ? ಜನ ನಮ್ಮಕ್ಕ ಖಾರ ಕೊಟ್ಟು ಕಳ್ಸವ್ರೆ. ನೀನು ಕರೆಂಟ್ ಬರೋ ಗಂಟ ಇದೇ ಕೆಲಸ, ತಿನ್ನೋದೇ ಸಾಕಣವ. ಏಮು ಕರ್ಕೊಂಬರೋಕ್ಕೋಸ್ಕರ ನೋಡ್ತು. ನಾವು ಬಂದ ತಕ್ಷಣನೇ ಸ್ಟಾರ್ಟ್ ಆಗ್ಬಿಡ್ತು ಮಳೆ. ಏನವ? ಯಾಕೆ ಡೌಟಾ?
ಬೇಜಾರಾ ಅಂದೆ, ನಿಮ್ಮ ಅಕ್ಕನ ಎಲ್ಲ ಬಿಟ್ಟು ಬಂದಲ್ಲ. ನಾನು ನಾಳೆ ಬರ್ತೀನಿ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಅಷ್ಟೊತ್ತಿಗೆ ದೇವ್ರುಗಳು ಬಂದ್ಬಿಡುತ್ತಲ್ಲ ನಮ್ಮ ಮೇಲೆಲ್ಲ, ಅದಕ್ಕೆ ಬಂದ್ಬಿಟ್ಟೆ ಅಲ್ವಾ. ಬೆಳಗ್ಗೆ ಎದ್ದಾಗಲೂ ಮಳೆ. ಈಗ ಮನೆಗೆ ಬಂದು 2 ನಿಮಿಷಕ್ಕೆ ಕರೆಂಟ್ ಹೋಯ್ತು. ಸಿಡ್ಲು ಮಳೆ ಎಲ್ಲ ಸ್ಟಾರ್ಟ್ ಆಯಿತು, ಕರೆಂಟು ಹೋಯ್ತು. ಟೈಮ್ ಇನ್ನು 7 ಗಂಟೆ ಅಷ್ಟೇ. ಈರುಳ್ಳಿ ಖಾರ ಸೂಪರ್ ಆಗವೆ. ಯಾರು ತಂದಿದೆ ಏಮಿದ? ಈಗ ಮಧ್ಯಾಹ್ನ ಸಖತ್ತಾಗಕ್ಕದ. ಅವ್ರ ಊರಲ್ಲೇ ತಂದ್ರೇನೋ. ನೋಡಿ ಏನು ಗುಡುಕ್ತೈತೆ. ಸಾಕಣ. ಲೋಕಲ್ ಅಂಗಡಿ ಈ ಥರ ಬರುತ್ತೆ ಒಂದೊಂದ್ಸಲ ಅಲ್ವಾ. ಲೋಕಲ್ ಅಂಗಡಿನೂ ಏನು ಚೆನ್ನಾಗಿರಲ್ಲ ಒಂದೊಂದ್ಸಲ. ಅಂದರೆ ಒಂದೊಂದ್ಸಲ ಮಾಮೂಲಿ ಟೇಸ್ಟ್ ಇರುತ್ತೆ, ಒಂದೊಂದ್ಸಲ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಮಾಡೋರು ಯಾರು ತಗೊಳ್ಳೋದು. ಸಾಕಣವ.